ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. ಇವತ್ತಿನ ವಿಡಿಯೋದಲ್ಲಿ ಸ್ಲೋಲಿ ಚೇಂಜ್ ಮಾಡಬಲ್ಲಂತಹ ಒಂದು ಪವರ್ಫುಲ್ ಹ್ಯಾಬಿಟ್ ಬಗ್ಗೆ ಮಾತಾಡೋಣ. ಅದೇನೆಂದರೆ ಮಾರ್ನಿಂಗ್ ರೂಟೀನ್ ಮತ್ತು ಗುಡ್ ಹ್ಯಾಬಿಟ್ಸ್ ಬಗ್ಗೆ. ಇವತ್ತಿನ ವಿಷಯ ಮಾರ್ನಿಂಗ್ ರೂಟೀನ್ ಮತ್ತು ಗುಡ್ ಹ್ಯಾಬಿಟ್ಸ್ ಬಗ್ಗೆ. ಬಹಳಷ್ಟು ಜನ ಲೈಫಲ್ಲಿ ಚೇಂಜ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ನಾವು ಏನಾದರೂ ಚೇಂಜ್ ಆಗಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು, ಸಕ್ಸಸ್ ಕಾಣಬೇಕು, ನಮ್ಮ ಕೆಲಸದಲ್ಲಿ ಒಂದು ಪೀಸ್ಫುಲ್ ಲೈಫ್ ನಡೆಸಬೇಕು ಅಂತ ತುಂಬ ಜನ ಕನಸು ಕಾಣ್ತಾರೆ. ಇದು ಎಲ್ಲರಲ್ಲೂ ಇದ್ದಂಥ ಆಸೆ ಅಲ್ವಾ? ಆದರೆ ನಾವು ಬೆಳಿಗ್ಗೆ ಬೇಗ ಏಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ನಾವು ಬೆಳಗ್ಗೆ ಹೇಗೆ ದಿನ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಯಾಕಂದರೆ ನಮ್ಮ ಮಾರ್ನಿಂಗ್ ಸ್ಟ್ರಾಂಗ್ ಆಗಿದ್ದರೆ ನಾವು ಓಲ್ಡ್ ಡೇ ಸ್ಟ್ರಾಂಗ್ ಆಗಿರ್ಬೋದು. ನಾವು ಮಾರ್ನಿಂಗೇ ಲೇಜಿಯಾಗಿದ್ದರೆ ಅವತ್ತು ಫುಲ್ ಲೇಜಿ ಆಗಿರೋವಂಥ ಚಾನ್ಸಸ್ ಇರುತ್ತೆ. ನೀವೇ ಇಮೇಜಿನ್ ಮಾಡಿ, ಲೇಟಾಗಿ ಬೆಳಗ್ಗೆ ಎದ್ದರೆ ಮತ್ತು ಫಸ್ಟ್ ನಾವು ಮೊಬೈಲ್ ನೋಡಿದರೆ, ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡ್ತಾ ಯಾವುದಾದ್ರೂ ಒಂದು ನೆಗೆಟಿವ್ ವಿಡಿಯೋ ನೋಡಿ ಆದರೂ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಅವತ್ತು ಫುಲ್ ಡೇ ನಾವು ಕಾಮಾಗಿರೋಕ್ಕಾಗಲ್ಲ. ಒಂದು ಟಯರ್ಡ್ನೆಸ್ ಆಗಿರ್ತೀವಿ. ಅವತ್ತಿನ ಡೇ ನಮಗೇನು ಮಾಡೋಕ್ಕಾಗಲ್ಲ. ಅದೇ ನಾವು ಬೆಳಗ್ಗೆ ಬೇಗ ಎದ್ದು ನಮ್ಮ ದಿನವನ್ನು ಬೇಗ ಸ್ಟಾರ್ಟ್ ಮಾಡಿ ಪಾಸಿಟಿವ್ ಆಗಿದ್ದರೆ ಅವತ್ತು ಫುಲ್ ಡೇ ನಾವು ಪಾಸಿಟಿವ್ ಆಗಿ ಈ ಕೆಲಸ ಮಾಡಿದ್ದೇ ಗೊತ್ತಾಗಲ್ಲ. ಈ ಬೆಳಗ್ಗೆ ಬೇಗ ಎದ್ದೇಳೋದು ಮತ್ತು ಲೇಟಾಗಿ ಎದ್ದೇಳೋದು ಈ ಡಿಫ್ರೆನ್ಸ್ ಮಾರ್ನಿಂಗಲ್ಲೇ ಇದಾಗೋದು ಅಲ್ವಾ? ಮಾರ್ನಿಂಗ್ ರೂಟೀನ್ ಅಂದರೆ ಒಂದು ಪರ್ಫೆಕ್ಟ್ ಲೈಫ್ ಅಂತ ಅಲ್ಲ. ಅಂದರೆ ಡೈಲಿ ಸ್ಮಾಲ್ ಗುಡ್ ಹ್ಯಾಬಿಟ್ಸ್ ರಿಪೀಟ್ ಮಾಡೋದು ಅಂತ ಅರ್ಥ. ಒಳ್ಳೊಳ್ಳೆ ಹ್ಯಾಬಿಟ್ಸನ್ನು ನಾವು ರಿಪೀಟ್ ಮಾಡೋದು, ಒಂದಿನ ಮಾಡೋದು ಒಂದಿನ ಬಿಡೋದಲ್ಲ. ಡೈಲಿ ಅದನ್ನು ನಮ್ಮ ಜೀವನದಲ್ಲಿ ಅದನ್ನು ರಿಪೀಟ್ ಮಾಡ್ಕೊಳ್ಬೇಕು. ಕೆಲವ್ರ ಅಭಿಪ್ರಾಯ ಏನು ಗೊತ್ತಾ, ಮಾರ್ನಿಂಗ್ ಎದ್ದರೆ ನಾವು ಸಕ್ಸಸ್ ಕಾಣ್ತೀವಾ ಅಂತಾರೆ. ಸಕ್ಸಸ್ ಕಾಣಲ್ಲ. ಅಂದರೆ ನಾವು ಡೈಲಿ ಒಂದು ಮಾರ್ನಿಂಗ್ ರೂಟೀನ್ ಸೆಟ್ ಮಾಡಬೇಕು. ಒಂದು ರೂಟೀನ್ ಸೆಟ್ ಮಾಡಿ ಡೈಲಿ ಅದನ್ನು ಡೇ ಬೈ ಡೇ ಅದನ್ನು ಅನುಸರಿಸ್ತಾ ಬರಬೇಕು. ಹಂಗಾದ್ರೆ ಮಾತ್ರ ನಾವು ಸಕ್ಸಸ್ ಕಾಣೋಕ್ಕೆ ಸಾಧ್ಯ. ಇಲ್ಲಿ ಏನು ಮುಖ್ಯವಾದದ್ದು ಗೊತ್ತಾ, ಡಿಸಿಪ್ಲಿನ್. ನಮ್ಮ ಡಿಸಿಪ್ಲಿನಾಗಿರ್ತೀವಿ, ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಹಾಗೆ ಒಂದು ಎಲ್ದಿಯಾಗಿ ಸ್ಟಾರ್ಟ್ ಮಾಡಬೇಕು ಆ ದಿನವನ್ನು. ನಾವು ಬೆಳಗ್ಗೆ ಏಳಲಿಕ್ಕೆ ಒಂದು ಟೈಮ್ ಫಿಕ್ಸ್ ಅಂತ ಮಾಡಬೇಕು. ಆ ಬೆಳಗ್ಗೆ ಲೇಟಾಗಿ ಎದ್ದೇಳೋದು, ಒಂದೊಂದು ಸಾರಿ ಬೇಗ ಎದ್ದೇಳೋದು ಮಾಡಿದರೆ ಇದು ಕನ್ಸಿಸ್ಟೆನ್ಸಿ ಅನ್ನಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್, ಕನ್ಸಿಸ್ಟೆನ್ಸಿ ಕೂಡ. ಬನ್ನಿ ಒಂದೊಂದೇ ಹ್ಯಾಬಿಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವೇಕಪ್ ವಿತೌಟ್ ರಶಿಂಗ್ ಅಂದರೆ ಗಡಿಬಿಡಿ ಇಲ್ಲದೆ ಎದ್ದೇಳೋದು, ಅವಸರವಿಲ್ಲದೆ ಎದ್ದೇಳೋದು. ಒಂದು ಪ್ಲ್ಯಾನಿಂಗ್ ಅಂತ ಇದ್ದರೆ ನಾವು ಕಾಮಾಗಿ ನೀಟಾಗಿ ಹೇಳ್ಬೋದು. ಫಸ್ಟ್ ಸ್ಟೆಪ್ ಏನಂದರೆ ಬೆಡ್ಡನ್ನು ಹಾಸಿಗೆ ಅಂತಾರಲ್ಲ, ಆ ಬೆಡ್ಡನ್ನು ಕ್ಲೀನ್ ಮಾಡೋದು, ಬ್ಲ್ಯಾಂಕೆಟೆಲ್ಲ ನೀಟಾಗಿ ಫೋಲ್ಡಾಗಿ ಮಡಚಿಡೋದು. ಇದು ಕೆಲವರಿಗೆ ಸಣ್ಣ ವಿಷಯ ಅನ್ನಿಸ್ಬೋದು, ಆದರೆ ಇದು ಒಂದು ಡಿಸಿಪ್ಲಿನ್. ಇಲ್ಲಿಂದನೇ ನಮ್ಮದು ಮಲಗಿ ಎದ್ದ ತಕ್ಷಣ ಬೆಡ್ ಕ್ಲೀನ್ ಮಾಡೋದೇ ನಮ್ಮದು ಒಂದು ಡಿಸಿಪ್ಲಿನ್. ಇದು ಒಂಥರ ಡಿಸಿಪ್ಲಿನ್ ಕಲಿಸೋದು. ಇದು ಒಂದು ಕೆಲಸ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಚಿಕ್ಕ ಕೆಲಸ ಒಳ್ಳೆಯ ಫೀಲ್ ಕೊಡುತ್ತದೆ. ಒಂದು ಒಳ್ಳೆಯ ಜೀವನ ಚಿಕ್ಕ ಡಿಸಿಪ್ಲಿನ್ಗಳಿಂದ ನಿರ್ಮಾಣ ಆಗುತ್ತೆ ಅಂತ ಹೇಳ್ಬೋದು. ಎರಡನೇ ಹ್ಯಾಬಿಟ್ ಏನಂದರೆ ವಾಟರ್. ನಾವು ಬಾಡಿ ಓಲ್ ನೈಟು ರೆಸ್ಟ್ ಮೋಡಲ್ಲಿರುತ್ತೆ. ಅಂದರೆ ವಾಟರ್ ಏನಾದರೂ ನಾವು ನೀರು ಕುಡಿದ್ರೆ ಬಾಡಿ ಒಂದು ಸ್ವಲ್ಪ ಫ್ರೆಶ್ ಫೀಲ್ ಅನಿಸುತ್ತೆ. ನಮ್ಮ ಮನಸ್ಸಿಗೂ ಅಷ್ಟೇ. ಒಂದು ಉಗುರು ಬೆಚ್ಚಗಿನ ನೀರನ್ನು ಕುಡಿದ್ರೆ ಒಂದು ಸ್ವಲ್ಪ ನಮಗೂ ಸಹ ಆ ಟಯರ್ಡ್ನೆಸ್ ಆಗಿರ್ಬೋದು, ಅದು ಏನೋ ಆಗಿರುತ್ತಲ್ಲ ರಾತ್ರಿ ಎಲ್ಲ ಒಳ್ಳೆ ಫೀಲ್ ಕೊಡುತ್ತೆ. ಆಮೇಲೆ ದೇಹಕ್ಕೂ ತುಂಬಾ ಒಳ್ಳೆಯದು. ಕೆಲವರು ರ್ಯಾಂಡಮ್ಮಾಗಿ 7ರಿಂದ 8 ಲೀಟ್ರ್ ನೀರು ಕುಡೀರಿ ಅಂತಾರೆ. ಕೆಲವರು ನಮ್ಮ ಬಾಡಿ ತಕ್ಕಂತೆ ಅಂದರೆ ಹೈಟಿಗೆ ತಕ್ಕಂತೆ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೆಚ್ಚಾಗಿ ಇಲ್ಲಿ ಮಾತಾಡೋದಿಲ್ಲ. ನೆಕ್ಸ್ಟು ಒಂದು ಹ್ಯಾಬಿಟ್ ಏನಂದರೆ ಕ್ಲೀನ್ ಎನ್ವಿರಾನ್ಮೆಂಟು. ಒಂದು ಬೆಡ್ ಅರೇಂಜ್ ಮಾಡೋದಾಗಿರ್ಬೋದು, ಅದು ಒಂದು ಡಿಸಿಪ್ಲಿನೆಯ. ಮನೆಯನ್ನು ನೀಟಾಗಿ ಕ್ಲೀನಾಗಿ ಬೆಳಗ್ಗೆ ಎದ್ದ ತಕ್ಷಣ ಸ್ವೀಪಿಂಗ್ ಮಾಡೋದಾಗಿರ್ಬೋದು, ಮಾಪಿಂಗ್ ಮಾಡೋದಾಗಿರ್ಬೋದು. ಈ ಥರ ಡೈಲಿ ನಾವು ಇದನ್ನೊಂದು ಒಳ್ಳೆ ಅಭ್ಯಾಸವನ್ನು ಆಗಿಬಿಟ್ಬಿಟ್ರೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ. ಇದು ಕ್ಲೀನಿಂಗ್ ಎನ್ವಿರಾನ್ಮೆಂಟು ಸಹ ತುಂಬಾ ಮುಖ್ಯ. ಸೈಲೆನ್ಸ್ ಆಗಿರೋದು ಫೋರ್ತು. ನೋ ಫೋನನ್ನು ಮುಟ್ಟಲೇಬಾರ್ದು. ಆಮೇಲೆ ನೋ ನಾಯ್ಸ್, ಏನು ಸೌಂಡ್ ಇರಬಾರ್ದು. ಜಸ್ಟ್ ನಮ್ಮ ಥಾಟ್ಸನ್ನು ಗಮನಿಸಬೇಕು.
ದಿನಕ್ಕೆ 60ರಿಂದ 70,000 ಥಾಟ್ಸ್ ಬರ್ತವೆ ಫ್ರೆಂಡ್ಸ್. ಅದರಲ್ಲಿ ಒಳ್ಳೆಯವು ಇರ್ತವೆ, ಕೆಟ್ಟವು ಇರ್ತವೆ. ನಾವು ಯಾವುದು ಥಾಟ್ಸ್ ನಮ್ದು ಯಾವುದು ಅನ್ನೋದು ನಮಗೆ ಇಂಪಾರ್ಟೆಂಟು. ಒಂದೊಳ್ಳೆ ಥಾಟ್ಸ್ ಇರಬೇಕು ನಮಗೆ. ಆಮೇಲೆ ಫಿಫ್ತ್ ಏನಂದರೆ ಹ್ಯಾಬಿಟ್ಟು ಪ್ರೇಯರ್ ಮಾಡೋದು ಆಗಿರ್ಬೋದು, ಒಂದು ಗ್ರ್ಯಾಟಿಟ್ಯೂಡ್ ಆಗಿರ್ಬೋದು. ಯಾರಾದರೂ ಗಾಡ್ ಬಿಲೀವ್ ಮಾಡ್ತೀರಿ ಅಂದರೆ, ದೇವ್ರು ನಂಬಿದ್ದೀರಿ ಅಂದರೆ ಪ್ರೇಯರ್ ಮಾಡ್ಕೊಳ್ಳೋದು. ಇಲ್ಲಾಂದರೆ ನಮಗೆ ಇವತ್ತಿನ ದಿನ ನಾವು ಬದುಕಿದ್ದೀನಿ ಅಂದರೆ ನಮ್ಗೆ ಇನ್ನೊಂದು ಡೇ ಸಿಕ್ಕಿದೆ, ಹೊಸ ದಿನ ಸಿಕ್ಕಿದೆ ಅಂತ ಅರ್ಥ. ಅದಕ್ಕೆ ನಮಗೆ ನೇಚರ್ಗೆ, ಯೂನಿವರ್ಸಿಗೆ, ದೇವರಿಗೆ ಎಲ್ಲರಿಗೂ ನಾವು ಒಂದು ಥ್ಯಾಂಕ್ ಯು ಹೇಳಲೇಬೇಕು, ಗ್ರ್ಯಾಟಿಟ್ಯೂಡ್ ಆಗಿರಬೇಕು. ನಾವು ಬೆಳಗ್ಗೆ ಎದ್ದ ತಕ್ಷಣ ಏನು ಬೆಡ್ ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ನಾವು ಮಾಡೋದೇ ಇದನ್ನು ಮಾಡಬೇಕು. ಎಲ್ಲರಿಗೂ ನಾವು ಒಂದು ಥ್ಯಾಂಕ್ ಯು ಹೇಳಬೇಕು. ಒಂದು ಮನೆ ಇರೋದಕ್ಕಾಗಿರ್ಬೋದು, ಒಂದು ಆಹಾರಕ್ಕಾಗಿರ್ಬೋದು, ನಮಗೆ ಅನುಕೂಲ ಏನೇನು ದೇವರು ಏನೇನು ಅನುಕೂಲ ಮಾಡಿಕೊಟ್ಟಿದ್ದಾನ ಅದಕ್ಕೆ ನಾವು ಒಂದು ಥ್ಯಾಂಕ್ ಯು ಹೇಳಲೇಬೇಕು. ಒಂದು ಸಿಕ್ಸ್ತ್ ಏನಂದರೆ ಒಂದು ಒಳ್ಳೆಯ ಎಕ್ಸಸೈಸ್ ಮಾಡೋದು. ನಾವು ಜಿಮ್ಗೆ ಹೋಗಲೇಬೇಕಂತೇನಿಲ್ಲ. ಸ್ವಲ್ಪ ವಾಕ್ ಮಾಡೋದಾಗಿರ್ಬೋದು, ಯೋಗ ಮಾಡೋದಾಗಿರ್ಬೋದು, ಸ್ಟ್ರೆಚಿಂಗ್ ಮಾಡೋದು, ಒಂದು ಪ್ರಾಣಾಯಾಮ ಮಾಡೋದು, ಏನಾದರೂ ಸಾಕು. ನಮಗೆ ಬಾಡಿ ಒಂಥರ ಲೈಟಾಗಿರುತ್ತೆ, ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತದೆ. ಇನ್ನು ಅಂತ ಏನು ಜಿಮ್ಗೇ ಹೋಗಿ ಮಾಡಬೇಕು ಅಂತ ಏನೂ ಇಲ್ಲ. ನಾವು ಲೈಟಾಗಿ ಮಾಡಿಕೊಂಡ್ರೆ ಸಾಕು. 7 ಹ್ಯಾಬಿಟ್ಸ್ ಏನಂದರೆ ಪ್ಲ್ಯಾನಿಂಗು. ಅವತ್ತಿನ ದಿನ ಪ್ಲ್ಯಾನಿಂಗ್ ತುಂಬ ಇಂಪಾರ್ಟೆಂಟು. ಒಂದು ಟು ಡೂ ಲೀಸ್ಟು ನಾನು ಹಿಂದೆ ಹೇಳಿದ್ದೆ ಟು ಡೂ ಲಿಸ್ಟ್ ಬಗ್ಗೆ. ಆ ಟು ಡೂ ಲಿಸ್ಟ್ ಬಗ್ಗೆ ಟು ಡೂ ಲಿಸ್ಟ್ ಮಾಡಿದರೆ ಒಂದು ಚಿಕ್ಕ ಒಂದು 3-4 ಟಾಸ್ಕನ್ನು ನಾವು ಬರೆದಿಟ್ಕೊಂಡು ನೋಟ್ ಮಾಡಿಕೊಂಡು ಅವನ್ನು ಸಹ ನಾವು ಫಾಲೋ ಮಾಡೋದ್ರಿಂದ ನಮ್ಮದು ದಿನ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನಾದರೂ ಲರ್ನಿಂಗು. ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ ಫ್ರೆಂಡ್ಸ್, ನಾವು ಮೋಟಿವೇಶನ್ ವೀಡಿಯೋ ನೋಡ್ತೀವಿ, ಇನ್ಸ್ಪೈರ್ಡ್ ಆಗಿ ಫೀಲ್ ಆಗ್ತೀವಿ. ಆ ಮೋಟಿವೇಶನ್ನು ಏನು ವೀಡಿಯೋ ನೋಡಿರ್ತೀವಲ್ಲ ಆವತ್ತಿನ ದಿನ ಓಲ್ಡೆ ಕೆಲಸ ಮಾಡೋದು, ಕ್ಲೀನಿಂಗ್ ಆಗಿರ್ಬೋದು, ಪ್ರತಿಯೊಂದು ಮಾಡೋದು, 1-2 ದಿನ ಮಾಡೋದು, ಇನ್ನೆರಡು ದಿನ ಬಿಟ್ಟುಬಿಡೋದು. ಮತ್ತು ಅದೇ ಸೇಮ್ ಓಲ್ಡ್ ರೂಟೀನ್ ಆಗುತ್ತೆ. ಅದಕ್ಕೋಸ್ಕರ ಲೈಫ್ ಚೇಂಜ್ ಆಗೋದಕ್ಕೆ ಮೋಟಿವೇಶನಿಂದ ಅಂತ ಅಲ್ಲ, ಬೇಕು ಅದು ಒಳ್ಳೊಳ್ಳೆ ಈ ಗುಡ್ ಹ್ಯಾಬಿಟ್ಸಿಂದ ಅಂತ ಹೇಳ್ಬೋದು. ಮಾರ್ನಿಂಗ್ ರೂಟೀನು ಸ್ಲೋಲಿ ಪರ್ಸನಾಲಿಟಿ ನಮ್ಮನ್ನು ಚೇಂಜ್ ಮಾಡುತ್ತೆ ಅಂತ ಹೇಳ್ಬೋದು. ಒಂದು ಪಾಸಿಟಿವ್ ಥಾಟ್ಸು. ನಮ್ಮ ಜೀವನದಲ್ಲಿ ಏನೂ ಆಗಲ್ಲ, ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಇಂತಹ ನೆಗೆಟಿವ್ ಮಾತುಗಳನ್ನು ನಮ್ಮ ಮನಸ್ಸಿಗೆ ಹೇಳಿ ನಮ್ಮ ಆತ್ಮವಿಶ್ವಾಸವನ್ನೇ ನಾವೇ ಕಡಿಮೆ ಮಾಡ್ಕೊಳ್ತೀವಿ ಫ್ರೆಂಡ್ಸ್. ಕಾನ್ಫಿಡೆನ್ಸೇ ಇರಲ್ಲ. ನನ್ನ ಕೈಲಿ ಏನೂ ಆಗಲ್ಲ, ಅವ್ರು ಮಾಡಿದ್ದಾರೆ ಅಂದರೆ ನನ್ನ ಕೈಲಿ ಆಗಲ್ಲ, ಈ ಥರ ನಮ್ಮ ಮನಸ್ಸಿಗೆ ನಾವೇ ತುಂಬಿಕೊಂಡು ನಮ್ಮ ಕೈಲಿ ಏನೂ ಆಗಲ್ಲ. ನಾವು ಅಂದ್ಕೊಂಡ್ರೆ ಮಾಡ್ತೀವಿ, ನಮ್ಮ ಕೈಲಿ ಏನೂ ಆಗಲ್ಲ ಅಂದರೆ ನಮ್ಮ ಕೈಲಿ ಏನೂ ಆಗಲ್ಲ ಫ್ರೆಂಡ್ಸ್. ಇಂಥ ನೆಗೆಟಿವ್ ಮಾತುಗಳು ನಮ್ಮ ಮನಸ್ಸಿಗೆ ಹೇಳ್ತಾ ಹೋದಂಗೆಲ್ಲ ಆತ್ಮವಿಶ್ವಾಸನೂ ಕಡಿಮೆ ಆಗುತ್ತೆ, ನಾವು ನಿಧಾನವಾಗಿ ಹಾಳಾಗ್ತೀವಿ. ಹಾಗಾಗಿ ನಾವು ನಿಧಾನವಾಗಿ ಏನಾದರೂ ಚೇಂಜ್ ಆಗಬೇಕಪ್ಪ ನಮ್ಮ ಲೈಫಲ್ಲಿ ಅಂದರೆ ನಾವು ಪ್ರಯತ್ನವನ್ನು ಮಾಡಲೇಬೇಕು. ಯಾವ್ಯಾವಂದರೆ ಬೆಳಗ್ಗೆ ಬೇಗ ಎದ್ದೇಳೋದಾಗಿರ್ಬೋದು, ಸ್ವಲ್ಪ ವ್ಯಾಯಾಮ ಮಾಡೋದಾಗಿರ್ಬೋದು, ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಆಗಿರ್ಬೋದು, ಏನಾದರೂ ಒಳ್ಳೊಳ್ಳೆ ಬುಕ್ಸ್ಗಳು ಬೇಕಾದರೆ ನಿಮಗೆ ಏನಾದರೂ ಸಾಧನೆ ಮಾಡಿರೋರ ಬಗ್ಗೆ ಬುಕ್ಸ್ಗಳು ಸಾಕಷ್ಟು ಸಿಗ್ತವೆ. ಆಮೇಲೆ ಸ್ಪಿರಿಚುವಲ್ ಬುಕ್ಸ್ಗಳು ಸಾಕಷ್ಟು ಇರ್ತವೆ. ಈಗ ಯೂಟ್ಯೂಬಲ್ಲಿ ವೀಡಿಯೋಸ್ ತುಂಬ ಇದೆ, ಮೆಡಿಟೇಷನ್ ವೀಡಿಯೋಸ್ಗಳಾಗಿರ್ಬೋದು, ಇಂಥವೆಲ್ಲ ನಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಳ್ಳೇಬೇಕು. ಆಮೇಲೆ ನಾವು ಯಾರಾದರೂ ಒಳ್ಳೆಯವ್ರ ಜೊತೆ ಸಜ್ಜನರ ಸಾಂಗತ್ಯ ಅಂತಾರಲ್ಲ, ಆ ಥರ ಒಳ್ಳೆಯವ್ರ ಜೊತೆ ನಾವು ಇದ್ದರೆ ಅವರ ಒಳ್ಳೆಯ ಮಾತುಗಳನ್ನು ನಾವು ಕೇಳೋದಾಗಿರ್ಬೋದು, ಆಮೇಲೆ ಸಮಯವನ್ನು ವ್ಯರ್ಥ ಮಾಡದೇ ಇರುವುದು, ಇವೆಲ್ಲವೂ ಸೇರಿ ನಮ್ಮ ಜೀವನದಲ್ಲಿ ಒಂದು ವ್ಯಕ್ತಿತ್ವವನ್ನೇ ಬದಲಾಯಿಸುತ್ತವೆ. ಇನ್ನು ಬ್ಯಾಡ್ ಹ್ಯಾಬಿಟ್ಸ್ ಏನೇನಪ್ಪ ಅಂದರೆ ಹೆಚ್ಚು ಮೊಬೈಲ್ ನೋಡೋದು. ಒಂದು ವಿಡಿಯೋ ನೋಡಿದರೆ ಸ್ಕ್ರೋಲ್ ಮಾಡ್ತಾ ಹೋದಂಗೆಲ್ಲ ಸಾಕಷ್ಟು ನಮಗೆ ಗೊತ್ತಿಲ್ಲದೇ ಎಷ್ಟೊಂದು ವೀಡಿಯೋಸ್ ನೋಡ್ತೀವಲ್ವ ಫ್ರೆಂಡ್ಸ್. ಅದರಲ್ಲಿ ನಮಗೆ ಇಂಪಾರ್ಟೆಂಟ್ ಯಾವುದು ಮುಖ್ಯ ಅದನ್ನು ನಾವು ನೋಡಬೇಕು. ಕೆಲವೊಂದು ಸುಮ್ಮನೆ ನೋಡ್ತಾನೇ ಇರ್ತೀವಿ, ಅವಶ್ಯಕತೆಯೇ ಇರೋದಿಲ್ಲ ಅವು. ಹಂಗೆ ಒಂದು ಸತಿ ನಾವು ವೀಡಿಯೋ ನೋಡಿ ಸ್ಕ್ರೋಲ್ ಮಾಡ್ತಾ ಅದು ಎಷ್ಟು ವೀಡಿಯೋಸ್ ನೋಡ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಆಮೇಲೆ ಲೇಜಿನೆಸ್, ಅವತ್ತು ಫುಲ್ಲು ಡೇ
ಅದೇ ಬೆಳಗ್ಗೆ ಈ ಥರ ಮೊಬೈಲ್ ನೋಡೋದ್ರಿಂದ ಫುಲ್ ಡೇ ನಾವು ಲೇಜಿನೆಸ್ ಆಗಿದ್ದು, ಬಿಡು ನಾಳೆ ಮಾಡಿದ್ರಾಯಿತು, ನಾಡ್ದು ಮಾಡಿದ್ರಾಯಿತು, ಇಂಥ ಪೋಸ್ಟ್‌ಪೋನ್ ಮಾಡ್ತಾನೇ ಇರ್ತೀವಿ ಫ್ರೆಂಡ್ಸ್. ಅವತ್ತು ಫುಲ್ಲು ಲೇಜಿನೆಸ್ ನಮ್ಮದು. ಆಮೇಲೆ ಓವರ್ ಥಿಂಕಿಂಗು, ತುಂಬ ಥಿಂಕ್ ಮಾಡೋದು ನಾವು. ಅಯ್ಯೋ ನನ್ನ ಕೈಲಿ ಆಗಲ್ಲ, ಅವ್ರು ಹಂಗೆ ಮಾಡ್ತಾರೆ. ಆಮೇಲೆ ಕಂಪೇರ್ ಮಾಡ್ಕೊಳ್ಳೋದಾಗಿರ್ಬೋದು. ಸುಮ್ಕೆ ಯಾವುದೋ ಒಂದು ವಿಷಯದ ಬಗ್ಗೆ ಅವ್ರೇನು ಅನ್ಕೋತಾರೋನೋ, ಇವ್ರೇನು ಅನ್ಕೊಳ್ತಾರೋ ಅನ್ನೋದು ಥಿಂಕ್ ಮಾಡೋದು. ಇದೇ ಓವರ್ ಥಿಂಕು. ಅವ್ರು ಅಂದ್ಕೊಳ್ತಾರ ಬಿಡ್ತಾರ ಸೆಕೆಂಡ್ರಿ. ನಾವು ಮಾತ್ರ ಥಿಂಕ್ ಮಾಡಿದ್ದೇ ಓವರ್ ಥಿಂಕಾಗಿ ಯಾವುದೇ ಒಂದನ್ನು ಓವರ್ ಥಿಂಕ್ ಮಾಡಬಾರ್ದು. ಅದು ಆಗುತ್ತೆ ಅಂದರೆ ಆಗುತ್ತೆ. ನಮ್ಮ ಕೈಲಿ ಆಗಲ್ಲ ಅಂದ್ರೆ ಆಗಲ್ಲ. ಅದಕ್ಕೆ ಯಾಕೆ ಥಿಂಕ್ ಮಾಡಬೇಕಲ್ವ ಫ್ರೆಂಡ್ಸ್. ಇದು ಓವರ್ ಥಿಂಕ್ ಅಂತೂ ಮಾಡಲೇಬಾರ್ದು. ಎಷ್ಟು ಬೇಕೋ ಅಷ್ಟಷ್ಟೇ ಥಿಂಕ್ ಮಾಡಿದ್ರೆ ಆಯಿತು. ಆಮೇಲೆ ಸಮಯ ವ್ಯರ್ಥ ಮಾಡೋದು, ಇದಂತೂ ತುಂಬ ಆಗ್ತಿದೆ ಕೆಲವರಲ್ಲಿ ಜೀವನದಲ್ಲಿ. ಮೊಬೈಲ್ ನೋಡೋದ್ರಿಂದ ಸಮಯ ವೇಸ್ಟು. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಾನು ಹಳ್ಳಿ ಸೈಡೆಲ್ಲ ನೋಡ್ತಾ ಇರ್ತೀನಲ್ಲ, ಒಬ್ಬರು ಸೇರ್ಕೊಂಡು ಗಾಸಿಪ್ಪು. ಎಲ್ಲಿಗ್ಯಾರು ಹೋಗ್ಲಿ ಗಾಸಿಪ್ ಮಾತಾಡೋದೇ. ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆ ಬಗ್ಗೆ ಹೆಣ್ಣಿಗೆ ಹೆಣ್ಣೇ ಶತ್ರು ಅನ್ನೋ ಥರ ಅವ್ರ ಬಗ್ಗೆನೇ ಮಾತಾಡೋದು, ಮಾತಾಡೋದು. ಅವ್ರ ಮನೆ ವಿಷಯ ತಗೊಂಡು, ಅವ್ರ ಪರ್ಸ್ನಲ್ ವಿಷಯ ತಗೊಂಡು ನಮಗೇನು ಫ್ರೆಂಡ್ಸ್. ನಮ್ದು ಏನು ಕೆಲಸ ಆಗುತ್ತೆ ನಾವು ಅಷ್ಟು ಮಾಡ್ಕೊಂಡ್ರೆ ಇದ್ರಾಯಿತು. ನಾನು ಅಬ್ಸರ್ವ್ ಮಾಡಿದ್ದೀನಿ ಇತ್ತೀಚೆಗೆ, ಒಂದು ಮದುವೆ, ಒಂದು ಶುಭ ಸಮಾರಂಭಕ್ಕೆ ಹೋಗ್ತಾರೆ ಫ್ರೆಂಡ್ಸ್. ಅಲ್ಲಿ ಯಾರಾದರೂ ಅವ್ರ ರಿಲೇಷನ್ನಲ್ಲಿ ಮದುವೆಗೆ ಬಂದಿರಲ್ಲ, ಅವ್ರ ಮನಸ್ತಾಪ ಆಗಿರ್ತದೆ ಫ್ರೆಂಡ್ಸ್. ಅದ್ರಲ್ಲಿ ಏನು ಬಂದಿರೋರ ಬಗ್ಗೆ ಚೆನ್ನಾಗಿ ಅವ್ರನ್ನ ಪ್ರೀತಿಯಿಂದ ಮಾತಾಡ್ಸೋದು, ಅವ್ರ ಬಗ್ಗೆ ಮಾತಾಡಲ್ಲ ಫ್ರೆಂಡ್ಸ್. ಆ ಬಂದಿರೋರ ಜೊತೆ ಕಷ್ಟ ಸುಖ ನಿಮ್ಮದೇನು, ನಿಮ್ಮ ಮಕ್ಳ ಎಜುಕೇಷನ್ ಏನು ಮಾಡ್ತಾಯಿದ್ದೀರಾ, ಅದನ್ನೆಲ್ಲ ಕೇಳಲ್ಲ ಫ್ರೆಂಡ್ಸ್. ಅದನ್ನು ಬಿಟ್ಟು ಏನು ಬರದೇ ಇರ್ತಾರಲ್ಲ ಅವ್ರ ಬಗ್ಗೆ ಗಾಸಿಪ್ ಮಾತಾಡೋದು. ಯಾಕೆ ಬಂದಿಲ್ಲ, ಇವ್ರವರು ಸರಿ ಇಲ್ವಾ, ಈ ಥರ ಗಾಸಿಪ್ ಭಾಳ ಮಾತಾಡ್ತಾರೆ. ಇತ್ತೀಚೆಗೆ ಗಮನಿಸಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಥರ ನಮ್ಮ ಜೀವನದಲ್ಲಿ ಒಳ್ಳೆಯ ಹ್ಯಾಬಿಟ್ಸ್ಗಳನ್ನು, ಪ್ರತಿದಿನ ಒಳ್ಳೆಯ ಹ್ಯಾಬಿಟ್ಸು, ಪ್ರತಿ ಬೆಳಗ್ಗೆ ಹೊಸ ಅವಕಾಶ, ಒಂದು ಹೊಸ ಆರಂಭ ಅಂತ ತಿಳ್ಕೋಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್.